Now, the second rank goes to Ram. Congratulations, Mr. Ram. Thank you, sir. Thank you. And the first rank goes to... ಒಂದು ನಿಮಿಷ ಸರ್. ಸರ್, ನಾನು ಬಂದೆ. The first rank goes to... ಶರತ್. ಏನ್ರಿ ಪ್ರಿನ್ಸಿಪಲ್ ಸಾಹೇಬ್ರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಚಪ್ಪಾಳೆನೆ ತರ್ತಾ ಇಲ್ಲ? ನೀವು ಹಾಗೆ ನಿಂತಿದ್ದೀರಲ್ರಿ? ಸರ್, ಅದು ಸ್ಟೂಡೆಂಟು ಸ್ವಲ್ಪ ಮೆಂಟ್ಲು ಸರ್. ಮೆಂಟ್ಲಾ? ಇಂಥ ಹುಡುಗರನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕ್ರಿ. ಸರ್, ಅವ್ನು ಆಡೋದು ಮೆಂಟ್ಲಾಡ್ದಂಗೆನೆ ಸರ್. ಬಟ್ ವೆರಿ ಬ್ರಿಲಿಯಂಟ್ ಗಾಯ್. ಸರ್, ಇವನನ್ನ ಕಟ್ ಮಾಡ್ಬೇಕು ಅಂತ ನಮ್ಮಿಬ್ರು ಪ್ರಿನ್ಸಿಪಲ್ಸ್ ಟ್ರೈ ಮಾಡಿದ್ರು ಸರ್. ಆಗ್ಲಿಲ್ಲ. VRS ತಗೊಂಡ್ಬಿಟ್ರು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಸರ್, 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ವೆರಿ ಟ್ಯಾಲೆಂಟೆಡ್ ರಾಸ್ಕಲ್. ಹೌದಾ? ಯಾರೇ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು? ರೀ ಪ್ರಿನ್ಸಿಪಲ್ ರೇ, ನೀವ್ ಹೇಳ್ದಂಗೆ ಅವನು ಮೆಂಟ್ಲು ಕಣ್ರಿ. ಒಂದ್ ಫಂಕ್ಷನ್ಗೆ ಬರ್ಬೇಕಾದ್ರೆ ಈ ರೀತಿನ ಬರೋದು? ಮುಖ ಮುಸುಡಿ ಏನೋ ಕಾಣದಿಲ್ವಲ್ರಿ? ಸರ್, ಅದು ಅವನಲ್ಲ ಸರ್. ಅದು ಅವನಲ್ವಾ? ಆ ಮಹಾನುಭಾವ ಇನ್ಯಾರ್ರಿ? ರೀ ಪ್ರಿನ್ಸಿಪಲ್ ರೇ, ಇವನ್ ಏನ್ ಪೊಲೀಸ್ ಆಫೀಸರ್ ಅನ್ರಿ? ಸರ್, ಇವನ್ ಪೊಲೀಸ್ ಆಫೀಸರ್ ಅಂತ ನನಗೂ ಇವತ್ತೇ ಸರ್ ಗೊತ್ತಾಗಿದ್ದು. ಇಲ್ಲಿಟ್ಕೊಳ್ಳೋದು ಕಾಮನ್ ಸ್ಟೈಲ್, ಇಲ್ಲಿಟ್ಕೊಳ್ಳೋದು ಸಲ್ಲು ಸ್ಟೈಲ್. ನಾನ್ ಬೇರೆನೇ ಸ್ಟೈಲ್ ಮಾಡ್ಬೇಕಲ್ಲ. ನಮ್ಮ ಪ್ರಾಂಶುಪಾಲ ನನ್ ಬಗ್ಗೆ ಯಥೇಚ್ಛವಾಗಿ ಹೇಳಿರ್ಬೇಕಲ್ಲ, ನಾನ್ ಮೆಂಟ್ಲು, ಲೂಸು, ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದ್ ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು, ಟ್ಯಾಲೆಂಟು ಅಂತ. ಬ್ರಹ್ಮ ತುಂಬಾ ಪುರ್ಸೊತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮಗೆ ಹುಡುಗಿರಂದ್ರೆ ಆಗಲ್ಲ, ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ. ಅಪ್ಪ ತಂದೆ, ಹೇಳಿ ಮುಂದೆ. ಹಾಳಾಗೋಗ್ಲಿ, ಪ್ಲೇಟ್ ತಗೊಳಪ್ಪ. ತಗೊಳ್ಳಿ, ಕೊಡಿ. ಆಗೋಯ್ತು. ಅಲ್ಲಪ್ಪ, ನೀನ್ ಫಸ್ಟ್ ಪ್ಲೇಟ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ತಟ್ಲಿಲ್ಲ. ನಾನ್ ಸುಮ್ಮನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅಲ್ಲ, ಚಪ್ಪಾಳೆ ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ, ಅಥವಾ ನನಗೆ ಇರಕ್ಕಾಗಲ್ಲ ಅಂತ ಉರ್ಕೊಂಡ್ ಕೂತಿರೋ ಇವ್ರುಗಳ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ ಯಾರು, ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗ್ ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗ ಸೇರ್ಕೊಂಡೆ? ನಾನಾ? ಪೊಲೀಸಾ? ಯಾವನ್ ಹೇಳಿದ್ದು? ಯಾಕಪ್ಪ ಹೇಳ್ಬೇಕು? ನೀನೇ ಪೊಲೀಸ್ ಡ್ರೆಸ್ ಹಾಕ ಬಂದಿದೀಯಲ್ಲ. ಅದು ನಮ್ಮ ಮಮ್ಮಿಗೋಸ್ಕರ. ಏನು ಫುಲ್ ಹ್ಯಾಪಿ ರಿಯಾಕ್ಷನ್? ನಿಮ್ ಹಾಸ್ಟೆಲ್ ಊಟ ತುಂಬಾ ಚೆನ್ನಾಗಿದೆ, ನಮ್ಮ ಆಶ್ರಮದ ಊಟ ತರಾನೇ ಇದೆ. ವಾವ್, ಗುಡ್ ಗುಡ್. ಹಾಯ್. ಆಗ್ಲಿಂದಾನು ಕೇಳ್ಬೇಕು ಅಂತಿದ್ದೆ, ಯಾರವನು ಶರತ್? ಯಾಕ ಅವನು ಅಂದ್ರೆ ಇಡೀ ಕಾಲೇಜ್ ಉರಿದ್ ಬೀಳುತ್ತೆ? ಮಧು 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 ನಿಂತ್ಕೋ, ಏನಾಯ್ತು? ಸ್ವಾತಿ, ಈಗ ತಾನೇ ನಮ್ ಕಾಲೇಜಿಗೆ ಬಂದಿದ್ಯಾ, ಆ ಮೆಂಟಲ್ ವಿಷಯ ಬೇಕಾ? ಹಾಗೇನಿಲ್ಲ, ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು, ದಟ್ಸ್ ಇಟ್. ಅದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ, ಇರಿಟೇಟಿಂಗ್ ಕ್ಯಾರೆಕ್ಟರ್. ಆ ಪ್ರಾಣಿಗೆ ಲವ್ ಅಂದ್ರೂ ಆಗಲ್ಲ, ಹುಡುಗಿಯರಂದ್ರೂ ಆಗಲ್ಲ.
ಆದ್ರೆ ಆ ಹುಡ್ಗನ್ಗೆ ಯಾರೋ ಹುಡ್ಗಿನ್ ಚುಡಾಯಿಸ್ದ ಅಂತ ತಾನೇ ಹೊಡೆದಿದ್ದು. ಅದ್ಯಾಕೆ ಅಂತ. ಅಯ್ಯೋ, ನಾನೇನಾದ್ರೂ ಅವನ ಬಗ್ಗೆ ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಮೋಸ್ಟ್ ಪೇಷಂಟ್ ಆಗ್ಬಿಡ್ತಾ ಇದ್ದೆ. ಯಾಕೆ? ನನ್ ಫ್ರೆಂಡ್ ಒಬ್ಳು ಶೀತಲ್ ಅಂತ, ನೋಡಕ್ಕೇನೋ ಚೆನ್ನಾಗಿದ್ಲು. ಅವಳು ಅವನ್ಗೆ ಪ್ರಪೋಸ್ ಮಾಡಕ್ಕೆ ಅಂತ ಹೋದ್ಲು. ಶರತ್, ಐ ಲವ್ ಯು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನನ್ ಹಿಂದೆ ಎಷ್ಟೊಂದ್ ಜನ ಹುಡುಗರು ಬಿದ್ದಿದ್ದಾರೆ, ಆದ್ರೆ ನೀನ್ ಹುಚ್ಚಿಡಿಸಿದಷ್ಟು ಬೇರೆ ಯಾರು ನನಗೆ ಹುಚ್ಚಿಡಿಸಿಲ್ಲ. ಪ್ಲೀಸ್ ನನ್ ಪವಿತ್ರವಾದ ಪ್ರೀತಿನ ಒಪ್ಕೋ. ಐ ಲವ್ ಯು. ನಾನೇನೊಂದ್ ಹತ್ತನೇವನ? ಹಾ, ನಾನ್ ನೋಡ್ದಂಗೆ ನಿನ್ ಜೊತೆ ಇದ್ದಿದ್ 4 ಹುಡುಗರು ಎಣ್ಣೆ ಅಂಗಡಿ ಪಾಲಾಗಿದ್ದಾರೆ, 3 ಜನ ಶವಗಾರದ ಪಾಲಾಗಿದ್ದಾರೆ, 2 ಕಾಣೆಯಾಗಿದ್ದಾರೆ ಅಂತ ದಿನ ದೂರದರ್ಶನಲ್ಲಿ ಬರ್ತಿದೆ. ನಾನೇನ್ ಮಾಡ್ಬೇಕು ಅಂತಿದ್ಯವ? ಹಾಗೆಲ್ಲ ಏನೂ ಇಲ್ಲ. ಐ ಆಮ್ ಇನ್ ಲವ್ ವಿತ್ ಯು ವೆರಿ ಸೀರಿಯಸ್ಲಿ. ಅವರೆಲ್ಲ ವೇಸ್ಟ್ ಕ್ಯಾಂಡಿಡೇಟ್ಸ್. ಸರಿ ಬಿಡಮ್ಮ, ಕ್ಯಾಂಡಲ್ ಕರಗೋದ್ಮೇಲೆ ಬತ್ತಿ ವೇಸ್ಟೇ. ಇದು ಹುಡುಗಿರ ಹೊಸ ಫ್ಯಾಷನ್. ಹುಡುಗಿರ ಫ್ಯಾಷನ್ನು, ಹುಡುಗರಿಗೆ ಟೆನ್ಷನ್ ಜಾಸ್ತಿ ಆದ್ರೆ ಎಮೋಷನ್ ಜಾಸ್ತಿ ಆದ್ರೆ ರ್ಯಾಟ್ ಪಾಯ್ಸನ್. ಇದೆಲ್ಲ ಬೇಕಾ ನಮ್ಗೆ ಅಂತ. ಶರತ್, ಪ್ರೀತಿಸೋ ಹುಡುಗರ ಆರ್ಟಲ್ಲಿ ಪ್ರೀತಿ ಇದ್ರೆ ಸಾಲದು, ಆರ್ಟ್ ಮುಂದೆ ಇರೋ ಜೇಬ್ ತುಂಬಾ ದುಡ್ಡು ಇರ್ಬೇಕನ್ನೋ ಹುಡುಗಿರ್ ನೀವು. ನಿನ್ನ 9 ಜನ ಲೈನ್ ಹೊಡಿತಿದ್ರಲ್ಲ, ಅದ್ರಲ್ಲಿ ಯಾವನ್ಗಾದ್ರೂ ಒಬ್ಬನ್ಗಾದ್ರೂ 8 ಚಾಕ್ಲೇಟ್ ಆದ್ರೂ ಕೊಡ್ತಿದ್ಯಾ ನೀನು? ಯು ನೋ ವಾಟ್, ನನ್ನ ಹತ್ರ 50 ಪೈಸೆ ಚೇಂಜ್ ಇರ್ಲಿಲ್ಲ. ಶಬಾಷ್. ಬಟ್ ನಾನು ಅವ್ರ ಹತ್ರ ಏನೂ ಕೇಳ್ತಾ ಇರ್ಲಿಲ್ಲ. ಅವ್ರಾಗೆ ಬಂದು ಏನೇನೋ ಕೊಡ್ತಾ ಇದ್ರು. ಪಾಪ ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಅಂತ ತಗೋತಿದ್ದೆ ಅಷ್ಟೇ. ಶರತ್, ಈಗ ಆ ವಿಷಯ ಎಲ್ಲ ಯಾಕೆ ಬಿಡು. ಈಗೇನ್ ತಾಯಿ, ಈ ಬಿಲ್ಡಿಂಗ್ ಇಂದ ನಾನ್ ಹಾರ್ಬೇಕಾ ಅಥವಾ ನೀನನ್ ತಳ್ಬೇಕಾ? ಶರತ್, ಜೋಕ್ ಮಾಡ್ತಿದ್ಯಾ? ನೀವು ಹುಡುಗರ ಮೇಲೆ ಲವ್ ಅನ್ನೋ ಪಾಶುಪತಾಸ್ತ್ರ ಬಿಟ್ಟ ಮೇಲಿಂದ ಪಾಪ ನಾವು ಪುರುಷರು ನಿಮ್ ಕಣ್ಣಿಗೆ ಜೋಕರ್ಗಳ ತರನೇ ಕಾಣಿಸ್ತೀವಲ್ಲ? ಹಾ, ಹೌದಾ? ಏನೋ ಗೊತ್ತಿಲ್ಲಪ್ಪ. ಈ ಇಟ್ಗೆ ಪಟ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಲವ್ ಅಂತೆ ಲವ್. ಯಾಕೆ ಹಂಗ ಅವನು? ಯಾವಳಿಗ್ ಗೊತ್ತು. ಅವನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ತಲೆಲಿರೋ ಕೂದೆಲ್ಲ ಬೆಳ್ಳಗಾಗಿ ಬೇರೆ ಹುಡುಗನ್ ಬೀಳ್ಸ್ಕೊಳಕ್ ಕಷ್ಟ ಆಗುತ್ತೆ. ಸುಮ್ನೆ ಮಲ್ಕೋ. ಗುಡ್ ನೈಟ್. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಗುಡ್ ನೈಟ್. 406 ತುಪ್ಪದ ಒಂಬ. 406. ನೀನ್ ಮಹಾ ಇನ್ಸ್ಪೆಕ್ಟರ್, ನಾನ್ ಕಾನ್ಸ್ಟೇಬಲ್. ನೀನೇ ತಾನೇ ಹೇಳಿದ್ದು ಪೊಲೀಸ್ ಆಗು ಅಂತ. ನಾ ಬಡ್ಕೋತಾ ಇದ್ದಿದ್ದು ಜೀವನ ಪೂರ್ತಿ ಪೊಲೀಸ್ ಆಫೀಸರ್ ಆಗು ಅಂತ. ಹೀಗ್ ಒಂದ್ ದಿವಸಕ್ ಬಾಡ್ಗೆ ಡ್ರೆಸ್ ತಂದು ಹಾಕೊಂಡು ಊರ್ ಸುತ್ಕೊಂಡ್ ಬೈಸ್ಕೊಂಡ್ ಬಾ ಅಂತಲ್ಲ. ಅಮ್ಮ, 1 ದಿನ ಡ್ರೆಸ್ ಹಾಕಿ ಈ ಗತಿ, ಇನ್ ದಿನ ಹಾಕಿದ್ರೆ ಅಷ್ಟೇನೆ. ಇನ್ನು 1 ವಾರದವರೆಗೂ ಟೈಮ್ ಇದೆ. ಅದೆಷ್ಟು ನೋಡ್ಕೋತೀಯ ನೋಡ್ಕೋ, ಆಮೇಲೆ ವಾಪಸ್ ಕೊಟ್ಬಿಡ್ಬೇಕು. ಬೇಗ ತುಪ್ಪ ಹಾಕೋ, ಕಳ್ರ ನಡಿಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ನಿಮ್ಮ ಅಪ್ಪನ್ ಬುದ್ಧಿ ಬರ್ಬಾರ್ದು ಅಂತ ನಾನು ಎಷ್ಟ್ ಪ್ರಯತ್ನ ಪಟ್ಟೆ, ಆಗ್ಲೇ ಇಲ್ಲ. ಛೇ, ಅಚ್ಚರಿ ಅಪ್ಪ ಇಲ್ಲಿ ಕೇಬಲ್ ಟಿವಿಲ್ ಬರ್ತಿರ್ತಾರ, ಹೋಗ್ ನೋಡು. ಶ್ರೀರಾಮಚಂದ್ರನ ಲಗ್ನದಲ್ಲೂ ಹೀಗೆ ಇತ್ತಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಈಗ ಶನಿ ದೋಷ ಇದೆ. ಅದಕ್ಕೆ ಪ್ರತಿ ಶನಿವಾರ ಶನಿದೇವರ ನಮ್ಮ ಅಪ್ಪನೇ ಶನೇಶ್ವರನ್ ಹೆಗ್ಲೇರ್ ಬಿಟ್ಟಿದ್ದಾರೆ ಇವತ್ತು. ಅಯ್ಯ, ಇನ್ನೇನ್ ಕೆಲ್ಸ ನಿಮ್ಮ ಅಪ್ಪನ್ಗೆ? ನಿನ್ ಭವಿಷ್ಯ ನೋಡೋದ್ ಬಿಟ್ಟು ಊರವ್ರ ಭವಿಷ್ಯ ಎಲ್ಲ ನೋಡ್ತಾರೆ. ಇನ್ನು ಕುಜ ದೋಷದ ಬಗ್ಗೆ ನೋಡೋಣ. ನೀನ್ ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ. ನಂಗಂತೂ ಸಾಕಾಗೋಗಿದೆ. ನನಗೂ ಸಾಕಾಗೋಗಿದೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್. ಜ್ಯೋತಿಷ್ಯ ರತ್ನ ಇಲ್ಲೇ ಇದಾರೆ. ಮತ್ತದು ಅದು ಪ್ರೀ ರೆಕಾರ್ಡೆಡ್ ಕಣೋ ಸಾಯ್ಲಿ. ನೀನೇನು ಇನ್ಸ್ಪೆಕ್ಟರ್ ವೇಷದಲ್ಲಿ? ಸಾಂಗ್ಲಿಯಾನ ಅಮ್ಮಂಗೋಸ್ಕರ. ಓಹೋ, ನೋಡು ಶರತ್, ನಿಮ್ಮಮ್ಮನ ಮಾತು ಕೇಳಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ನಿಮ್ಮಮ್ಮನ ಲವ್ ಮಾಡಿದ್ದೇನೋ ನಿಜ. ಆದ್ರೆ ಲವ್ ಮಾಡಿದೆ ಅಂತ ಮದುವೆ ಮಾಡ್ಕೋಬೇಕಾಗಿರ್ಲಿಲ್ಲ. ಆದ್ರೆ ನಮ್ಮಮ್ಮನ ಮಾತು ಕೇಳಿ ನಿಮ್ಮಮ್ಮನ ಮದುವೆ ಆದೆ. ಮದುವೆ ಆಗಿದ್ದೇ ಆಗಿದ್ದು ನನ್ನ ಭವಿಷ್ಯ ಎಗರು ಹೋಯ್ತು. ಊರ್ ಭವಿಷ್ಯ ಹೇಳ್ಕೊಂಡು ತಿರುಗ್ತಿದ್ದೀನಿ. ಓಹೋ, ಹಿಂಗೂ ಒಂದ್ ಲವ್ ಮ್ಯಾರೇಜಾ? ನಾನ್ ನಿಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಭವಿಷ್ಯ ನೆಟ್ಕಾಗಿದ್ದು. ತಮಾಷೆ ಮಾಡ್ದೆ ಕೌಸಲ್ಯ. ಇನ್ನು ನಮ್ಮ ಭವಿಷ್ಯ ಬಿಡು. ನಿನ್ನ ಮಗನ ಭವಿಷ್ಯ ಸ್ಟಡಿ ಮಾಡ್ಕೊಂಡ್ ಬಂದಿದ್ದೀನಿ. ಉಜ್ವಲವಾಗಿದೆ. ಇಡೀ ಪ್ರಪಂಚ ಕೊಂಡಾಡೋ ಹಾಗೆ ಮಾಡ್ತಾನವನು. ಅಪ್ಪ, ಒಂದ್ ಪ್ರಶ್ನೆ ಕೇಳ್ತೀನಿ. ಅಲ್ಲ, ಕವಡೆ ಹಾಕಿ ಕರೆಕ್ಟ್ ಆಗಿ ಹೇಳು. ಫಸ್ಟ್ ರ್ಯಾಂಕ್ ತಗೊಂಡಿರೋ ನನ್ನನ್ನ ನಮ್ ಪ್ರಿನ್ಸಿ ಇಂಡಿಯನ್ ಎಕಾನಮಿ ಫೋರಮ್ಗೆ ಸೆಲೆಕ್ಟ್ ಮಾಡಿರ್ತಾನ?